ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆದ ಬಳಿಕ ಮೊದಲ ಬಾರಿಗೆ ಜಗ್ಗೂದಾದ ಪುತ್ರನ ದರ್ಶನ ಮಾಡಿದ್ದಾರೆ. ಮಗನನ್ನ ನೋಡ್ತಾ ಇದ್ದಂತೆ ಕಾಟೇರ ಭಾವುಕನಾಗಿದ್ದಾರೆ. ಅದಷ್ಟೇ ಅಲ್ಲ, ನಾಳೆ ಪೊರ್ಕಿ ಬೇಲ್ ಭವಿಷ್ಯ ಕೂಡ ನಿರ್ಧಾರ ಆಗಲಿದೆ. ನೋಡಿ, ಪುತ್ರನನ್ನ ನೋಡಿ ಭಾವುಕರಾಗಿದ್ದಾರೆ. ಮೊನ್ನೆ ತಾಯಿಯನ್ನು ನೋಡಿ ಭಾವುಕರಾಗಿದ್ದಂಥ ದರ್ಶನ್ ಅವರು ಇವತ್ತು ಪುತ್ರನ ನೋಡಿ ಒಂದು ಭಾವುಕರಾಗಿದ್ದಾರೆ. ನಾಳೆ ಒಂದು ಜಾಮೀನು ಅರ್ಜಿ ವಿಚಾರಣೆ ಇದೆ. ಭವಿಷ್ಯ ನಾಳೆ ನಿರ್ಧಾರ ಆಗುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅಪ್ಪಪ್ಪ, ಹೊಸ ಲುಕ್ಕು, ಕಲರ್ ಟೀ ಶರ್ಟು, ಮುಖದಲ್ಲಿ ಸ್ಮೈಲು, ಗಜತರ ವಾಕಿಂಗ್ ಸ್ಟೈಲು, ಸೆರೆವಾಸದಿಂದ ಸೊರಗಿದ್ದ ದಾಸನ ಮುಖದಲ್ಲಿ ಇವತ್ತು ಅದೇನೋ ಮಂದಹಾಸ. ಇದಕ್ಕೆಲ್ಲ ಕಾರಣ ಲಕ್ಷ್ಮೀ ಪುತ್ರ. ಲಕ್ಷ್ಮೀ ಪುತ್ರನ ದರ್ಶನ ಮಾಡಿದ ದಾಸ. ನಿಜ, ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿ 104 ದಿನಗಳೇ ಕಳೆದಿವೆ. ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಆದಾಗಿನಿಂದ ದಾಸ ಪುತ್ರನ ದರ್ಶನವೇ ಮಾಡಿರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಬಳ್ಳಾರಿಯಲ್ಲಿ ಜಗ್ಗುದಾದ ಮಗನ ದರ್ಶನ ಮಾಡಿದ್ದಾನೆ. ಪ್ರತಿ ಬಾರಿಯೂ ಕೂಡ ಪತಿ ದರ್ಶನ್ ನೋಡಲು ಬರ್ತಿದ್ದ ವಿಜಯಲಕ್ಷ್ಮಿ ಈ ಬಾರಿ ಮಗ ವಿನೀಶ್ ನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ರು. ಎಂದಿನಂತೆ ದರ್ಶನ್ಗೆ 2 ಬ್ಯಾಗ್ಗಳಲ್ಲಿ ಬಟ್ಟೆ ಜೊತೆ ಡ್ರೈ ಫ್ರೂಟ್ಸ್, ತಿಂಡಿ, ತಿನಿಸುಗಳನ್ನ ತಂದಿದ್ರು. ಭಾವುಕ ಕ್ಷಣಕ್ಕೆ ಸಾಕ್ಷಿಯಾದ ಬಳ್ಳಾರಿ ಜೈಲು. ದರ್ಶನ್ ಕಂಡು ಗಳಗಳನೆ ಅತ್ತ ಮಗ ವಿನೀಶ್. ಬಳ್ಳಾರಿ ಜೈಲಿನ ಸಂದರ್ಶಕರ ಕೊಠಡಿಯಲ್ಲಿ ಕಾಯುತ್ತಿದ್ದ ಮಗನನ್ನ ನೋಡ್ತಿದ್ದಂತೆ ಕಾಟೇರ ಒಂದು ಕ್ಷಣ ಭಾವುಕನಾಗಿದ್ದ. ತಂದೆಯನ್ನ ನೋಡ್ತಿದ್ದಂತೆ ಮಗ ವಿನೀಶ್ ಕೂಡ ಅಪ್ಪ ಅಂತ ಬಿಕ್ಕಿ ಬಿಕ್ಕಿ ತಬ್ಬಿಕೊಂಡು ಕಣ್ಣೀರಾಕಿದ್ದಾನೆ. ಹೆತ್ತ ಅಪ್ಪ ಮಗನ ಸಮ್ಮಿಲನ ನೋಡಿ ವಿಜಯಲಕ್ಷ್ಮಿ ಕಣ್ಣೀರ ಕಟ್ಟೆಯೇ ಒಡೆದಿತ್ತು. ಅಳಬೇಡ, ಆದಷ್ಟು ಬೇಗ ಹೊರ ಬರ್ತೀನಿ ಅಂತ ದರ್ಶನ್ ಮಗನಿಗೆ ಸಂತೈಸಿದ್ದಾನೆ. ಈ ವೇಳೆ ಡ್ಯಾಡಿ, ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ವಿನೀಶ್ ಕಣ್ಣೀರು ಹಾಕಿದ್ದಾನೆ. ಮಗನ ಕಣ್ಣೀರು, ಹೆಂಡತಿ ಭಾವುಕತೆಯ ಕ್ಷಣ ನೋಡಿ ಇಬ್ಬರನ್ನ ತಬ್ಬಿಕೊಂಡು ದಾಸ ಮುರುಗಿದ್ದಾನೆ. ಹೆಂಡತಿ ಮಗನ ದರ್ಶನವೇನೂ ಆಯ್ತು, ಆದ್ರೆ ನಾಳೆಯೇ ದರ್ಶನ್ ಜಾಮೀನಿನ ಭವಿಷ್ಯ ಕೂಡ ನಿರ್ಧಾರ ಆಗಲಿದೆ. ದಾಸನ ಪಾಲಿಗೆ ಶುಕ್ರವಾರ ಶುಭವೋ ಅಶುಭವೋ ಅನ್ನೋದೇ ಸದ್ಯದ ಕುತೂಹಲ. ರೇಣುಕಾರಾಧ್ಯ, ಬಳ್ಳಾರಿ, ರಿಪಬ್ಲಿಕ್ ಕನ್ನಡ. ಮತ್ತೆ ಸಿದ್ದರಾಮಯ್ಯ ಪರ ಜಿಟಿಡಿ ಬ್ಯಾಟಿಂಗ್. ಇನ್ನು ದಸರಾ ವೇದಿಕೆಯಲ್ಲಿ ಸಿಎಂರನ್ನ ಹಾಡಿ ಹೊಗಳಿದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ರಿಪಬ್ಲಿಕ್ ಕನ್ನಡದಲ್ಲೂ ಮಾತನಾಡುವಾಗ ಸಿದ್ದರಾಮಯ್ಯನನ್ನ ಮತ್ತೆ ಹೊಗಳಿದ್ರು. ಇದಷ್ಟೇ ಅಲ್ಲದೆ ಎಚ್ಡಿಕೆ ಜೊತೆ ನಾನು ಯಾವಾಗಲೂ ಸರಿ ಇದ್ದೇನೆ ಹೇಳಿ ಎಂದು ಪ್ರಶ್ನೆ ಮಾಡಿದ್ರು. ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ಸಿದ್ದರಾಮಯ್ಯನವ್ರಿಗೂ ನಮಗೂ ಬದ್ಧ ವೈರಿ ಆಯ್ತಾ. ಬಟ್ BJP ಅವ್ರು ನಾವು ಚೆನ್ನಾಗಿದ್ದೀವಿ, ಯಡಿಯೂರಪ್ಪನ ಜೊತೆ ಇದ್ದೆ, ನಾನು ದ್ವೇಷ ಮಾಡ್ಕೊಂಡಿಲ್ಲ. ಇವರೇ ನನ್ನ ಅಲ್ಲಿಂದ ಕರ್ಕೊಬಂದವರು, ಬರಬೇಕು ಅಂತ BJP ಬಿಡಿಸಿ ಕರ್ಕೊಬಂದವರು ಇವರೇ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲಿ ಅಧಿಕಾರ ಕೊಡಲಿಲ್ಲ ಅಂತ ನಾವು ಒಬ್ಬನೇ ಹೋಗಿದ್ದು ನೇರವಾಗಿ. ನಾನು ಒಬ್ಬನೇ ಹೋದೆ, ಯಾರೂ ಧೈರ್ಯ ಮಾಡಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲೇಬೇಕು, ಅಧಿಕಾರ ಕೊಟ್ಟಿಲ್ಲ ಅಂತ ಹೋದವನೇ ನಾನು ಒಬ್ಬಮ್ಮ. ರಾಜ್ಯದಲ್ಲಿ ಬೊಮ್ಮಾಯಿಯವರು ಇಲ್ಲ, ಬಚ್ಚೇಗೌಡರು ಇಲ್ಲ, ಯಾರು ಇಲ್ಲ, ಸೌದಿಯವರು ಇಲ್ಲ, ಯಾರು. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಇರ್ತಾರೋ ಇಲ್ಲವೋ ಗೊತ್ತಿಲ್ಲ. ಅವರು ಹೈಕಮಾಂಡು MLAಗಳು ಏನು ಒಪ್ಪಂದ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ, ಅಳ್ಳಾಡ್ತಾ ಇರ್ತದೆ, ಬಿದ್ದೋಗಲ್ಲ. JH ಪಟೇಲ್ ಹೇಳ್ತಿದ್ರು ವಿಧಾನಸೌಧದಲ್ಲಿ, ಆನೆ ಹೋಯ್ತಾ ಇದೆ, ನರಿ ಅಂತ್ಕೊಂಡು ನೋಡ್ತಾ ಇದೆ, ಬಿದ್ದೋಯ್ತದೆ ಅಂತ. ಅದು ಬೀಳೋದಿಲ್ಲ, ಇದು ನೋಡೋದು ತಪ್ಪಲ್ಲ ಅಂತ. ಅದು ಬೀಳ್ತದೆ ಅಂತಾರೆ. ಇವತ್ತು ಸಿದ್ದರಾಮಯ್ಯ ಯಾವತ್ತೂ ಕೂಡ ಫ್ಯಾಮಿಲಿನೂ ನೆಗ್ಲೆಕ್ಟು, ಈ ರೀತಿ ವ್ಯವಹಾರಗಳಲ್ಲೂ ಕೂಡ ಅವರು ಸರಿಯಾಗಿ ಮೂಢ ಬಗ್ಗೆ ಅದರ ಅರಿವೇ ಇಲ್ಲ ಅವ್ರಿಗೆ. ವಿಶ್ವವಿಖ್ಯಾತ ನಾಡ ಹಬ್ಬಕ್ಕೆ ಅದ್ಧೂರಿಯಾದಂಥ ಚಾಲನೆ ಸಿಕ್ಕಿದೆ. ಅರಮನೆ ನಗರಿಯಲ್ಲಿ ದಸರಾ ಸಂಭ್ರಮ ಸಡಗರ ಕಳೆಗಟ್ಟಿದೆ. ನಾಡ ದೇವತೆ ಅಧಿದೇವತೆ ಸನ್ನಿಧಿಯಲ್ಲಿ ಸಾಹಿತಿ ಹಂಪ ನಾಗರಾಜಯ್ಯ ಉತ್ಸವಕ್ಕೆ ಚಾಲನೆಯನ್ನ ಕೊಟ್ಟರು. ಇನ್ನು ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆಯನ್ನ ಕೂಡ ಸಲ್ಲಿಸಿದ್ರು. ಆ ಮೂಲಕ ಇಂದಿನಿಂದ ನಡೆಯುವಂತ ದಸರಾ ಹಬ್ಬದ ಸಂಭ್ರಮಾಚರಣೆಗೆ ವಿದ್ಯುಕ್ತವಾದಂತ ಚಾಲನೆ ಸಿಕ್ಕಿದೆ. ನೋಡ್ಕೊಂಬನ್ನಿ ವರದಿ.
ವಿಶ್ವವಿಖ್ಯಾತ ನಾಡಹಬ್ಬಕ್ಕೆ ಅದ್ದೂರಿ ಚಾಲನೆ. ಉತ್ಸವಕ್ಕೆ ಸಾಹಿತಿ ಹಂಪ ನಾಗರಾಜಯ್ಯ ಚಾಲನೆ. ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಪೂಜೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಮಹೋತ್ಸವ ಕಳೆಗಟ್ಟಿದೆ. ವೃಶ್ಚಿಕ ಲಗ್ನದ ಬ್ರಾಹ್ಮಿ ಮುಹೂರ್ತದಲ್ಲಿ ಉತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಗಣ್ಯರು ಪೂಜೆ ಸಲ್ಲಿಸಿ ಹಿರಿಯ ಸಾಹಿತಿ ನಾಡೋಜ ಚಾಲನೆ ನೀಡಿದ್ರು. ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಪೂಜೆ ಸಲ್ಲಿಸಿದ್ರು. ಅರಮನೆಯಲ್ಲಿ ಖಾಸಗಿ ದರ್ಬಾರ್. ಜಗದ್ವಿಖ್ಯಾತ ದಸರಾ ಹಿನ್ನೆಲೆ ಅಂಬಾವಿಲಾಸ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ನಡೆಸಲಾಯಿತು. ಸಂಸದರಾದ ಬಳಿಕ ಮೊದಲ ಬಾರಿಗೆ ಯದುವೀರ್ ಖಾಸಗಿ ದರ್ಬಾರ್ ನಡೆಸಿದ್ರು. ರಾಜ ಪೋಷಾಕು ತೊಟ್ಟು ಸಿಂಹಾಸನವೇರಿ ದರ್ಬಾರು ನಡೆಸಿದ್ರು. ಆ ಮೂಲಕ ಅರಮನೆಯಲ್ಲಿ ಮತ್ತೆ ಗತವೈಭವ ಮರುಕಳಿಸಿತು. ಆಹಾರ ಮೇಳ, ಫಲಪುಷ್ಪ ಪ್ರದರ್ಶನಕ್ಕೆ ಸಿಎಂ ಚಾಲನೆ. ಸಿಎಂ ಸಿದ್ದರಾಮಯ್ಯ ಆಹಾರ ಮೇಳಕ್ಕೆ ಚಾಲನೆ ಕೊಟ್ಟರು. ಬಳಿಕ ಫಲಪುಷ್ಪ ಪ್ರದರ್ಶನವನ್ನ ಸಿಎಂ ಉದ್ಘಾಟಿಸಿದ್ರು. ನಂತರ ಗಾಜಿನ ಮನೆಯಲ್ಲಿ ಪುಷ್ಪಗಳಿಂದ ನಿರ್ಮಾಣವಾಗಿರುವ ನೂತನ ಸಂಸತ್ ಭವನವನ್ನ ಸಿಎಂ ಸಿದ್ದರಾಮಯ್ಯ ವೀಕ್ಷಣೆ ಮಾಡಿದ್ರು. ದಸರಾ ಚಲನಚಿತ್ರೋತ್ಸವಕ್ಕೆ ಚಾಲನೆ. ದಸರಾ ಚಲನಚಿತ್ರೋತ್ಸವಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಕರ್ನಾಟಕ ಮುಕ್ತ ವಿವಿಯ ಘಟಿಕೋತ್ಸವ ಭವನದಲ್ಲಿ ಚಲನಚಿತ್ರೋತ್ಸವ ನಡೀತಾ ಇದೆ. ಸಿಎಂ ಕಪ್ಗೆ ಹರ್ಮನ್ಪ್ರೀತ್ ಸಿಂಗ್ ಚಾಲನೆ. ಅದಾದ ಬಳಿಕ ದಸರಾ ಕ್ರೀಡಾಕೂಟದ ಸಿಎಂ ಕಪ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು. ಈ ವೇಳೆ ಭಾರತ ತಂಡದ ಹಾಕಿ ನಾಯಕ ಹರ್ಮನ್ಪ್ರೀತ್ ಸಿಂಗ್ ಉಪಸ್ಥಿತರಾಗಿದ್ರು. ಇನ್ನು ಎಲ್ಲ ಕ್ರೀಡೆಗಳನ್ನ ನಾವು ಗೌರವಿಸ್ತೇವೆ, ಪ್ರೋತ್ಸಾಹ ಮಾಡ್ತೇವೆ ಅಂತ ಸಿಎಂ ಹೇಳಿದ್ರು. ದಸರಾಗೆ ಮೆರುಗು ನೀಡಿದ ನಾಡ ಕುಸ್ತಿ. ನಾಡಹಬ್ಬಕ್ಕೆ ಮೆರುಗು ಕೊಟ್ಟಿದ್ದು ಅಂದ್ರೆ ಅದು ಕುಸ್ತಿ. ಮಟ್ಟಿ ಮಣ್ಣಿನಲ್ಲಿ ಜಗಜಟ್ಟಿಗಳು ತೊಡೆತಟ್ಟಿದ್ರು. ಕುಸ್ತಿಗೆ ಸಿಎಂ ಗೈರಾದ್ರು. ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಚಾಲನೆ ನೀಡಿದ್ರು. ಇಂದಿನಿಂದ 7 ದಿನ ಕುಸ್ತಿ ನಡೆಯಲಿದೆ. ಅರಮನೆ ನಗರದಲ್ಲಿ ನಾಡಹಬ್ಬದ ಸಂಭ್ರಮ ಜೋರಾಗಿದೆ. ದಸರಾಗೆ ಚಾಲನೆ ಸಿಗ್ತಾ ಇದ್ದಂತೆ ಸಡಗರ ಮುಗಿಲು ಮುಟ್ಟಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನತ್ತ ರಾಜ್ಯ ಹೊರ ರಾಜ್ಯಗಳಿಂದ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.